ಆ ರಾತ್ರಿ ಮಳೆಯ ಶಬ್ದವೇ ಭಯ ಹುಟ್ಟಿಸುವಂತಿತ್ತು. ಶ್ರೀನಿಲಯ ಮನೆಯ ಹೊರಗೆ ಮಿಂಚು ಹೊಳೆಯುತ್ತಿದ್ದರೆ ಒಳಗೆ ಸಾನ್ವಿಯ ಮನಸ್ಸಿನಲ್ಲಿ ಇನ್ನೂ ಆ ಆಕ್ಸಿಡೆಂಟ್ ದೃಶ್ಯವೇ ಓಡುತ್ತಿತ್ತು. ಕಣ್ಣು ಮುಚ್ಚಿದ ಕ್ಷಣ ರಸ್ತೆ ಅಂಚಿನಿಂದ ಜಾರುತ್ತಿದ್ದ ಕಾರು, ಕಂದಕ, ರಿಷಬ್ನ ಗಟ್ಟಿಯಾದ ಧ್ವನಿ, ನಾನು ಬದುಕಿರೋವರೆಗೂ ಯಾರನ್ನು ನಿನ್ನ ಮುಟ್ಟಲ್ಲ. ಅವಳು ಬೆಚ್ಚ ಬಿದ್ದು ಕಣ್ ತೆರೆದಳು. ಉಸಿರು ವೇಗವಾಗಿತ್ತು, ನೆತ್ತಿಯಲ್ಲಿ ಬೆವರು. ಅವಳು ಹಾಸಿಗೆ ಮೇಲೆ ಕೂತು ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ಮಳೆ ಹನಿಗಳು ಗಾಜಿನ ಮೇಲೆ ಹರಿಯುತ್ತಿದ್ದವು. ಅಷ್ಟರಲ್ಲಿ ಬಾಗಿಲು ನಿಧಾನವಾಗಿ ತೆರೆದಿತ್ತು. ಲಲಿತಾ ಒಳಗೆ ಬಂದರು. ಸಾನ್ವಿ, ಅವರ ಧ್ವನಿ ತುಂಬ ಮೃದುವಾಗಿತ್ತು. ಸಾನ್ವಿ ತಕ್ಷಣ ತನ್ನ ಕಣ್ಣೀರು ಒರೆಸಿಕೊಂಡಳು. ಅಮ್ಮ, ನೀವೇನಿಲ್ಲಿ? ಇನ್ನೂ ಮಲಗಿಲ್ವಾ? ಲಲಿತಾ ಅವಳ ಹತ್ತಿರ ಬಂದು ಕುಳಿತರು. ನೀನು ಮಲಗಿಲ್ಲ ಅಂದರೆ ನನಗೆ ಹೇಗೆ ನಿದ್ರೆ ಬರುತ್ತೆ ಕಣೆ? ಅವರು ಅವಳ ತಲೆಯ ಮೇಲೆ ಕೈ ಆಡಿಸಿದರು. ಆ ಸ್ಪರ್ಶಕ್ಕೆ ಸಾನ್ವಿಯ ಕಣ್ಣುಗಳು ಮತ್ತೆ ತೇವವಾದವು. ಅಮ್ಮ, ಅವಳು ನಿಧಾನವಾಗಿ ಹೇಳಿದಳು. ಒಬ್ಬರನ್ನ ತುಂಬ ಪ್ರೀತಿಸ್ತಿದ್ರೆ ಅವರಿಗೆ ಅಪಾಯ ಆಗಬಹುದು ಅನ್ನೋ ಭಯ ಯಾವಾಗಲೂ ಇರುತ್ತಾ? ಲಲಿತಾ ಕೆಲ ಕ್ಷಣ ಮೌನವಾಗಿ ಅವಳ ಮುಖ ನೋಡಿದರು. ಆ ಪ್ರಶ್ನೆಯಲ್ಲೇ ಮಗಳ ಹೃದಯದ ಭಾವನೆ ಸ್ಪಷ್ಟವಾಗಿತ್ತು. ಪ್ರೀತಿ ಅಂದರೆ ಅದೇ ಕಣೆ ಎಂದು ನಿಧಾನವಾಗಿ ಹೇಳಿದರು. ಅವರ ನೋವು ನಮಗೆ ನಮ್ಮ ನೋವಿನಿಗಿಂತ ಹೆಚ್ಚು ಅನಿಸೋದು. ಸಾನ್ವಿಯ ತುಟಿಗಳು ಸ್ವಲ್ಪ ನಡುಗಿದವು. ಅವರಿಗೆ ಏನಾದರೂ ಆಗಿದ್ರೆ ಆ ಯೋಚನೆ ಮಾಡಬೇಡ. ಲಲಿತಾ ಅವಳ ಕೈ ಹಿಡಿದರು. ನಿನ್ನ ಕಣ್ಣಲ್ಲಿ ನಾನು ಮೊದಲ ಬಾರಿ ಬದುಕಿನ ಮೇಲಿನ ಆಸೆ ನೋಡ್ತೀನಿ ಸಾನ್ವಿ. ಆ ಮಾತು ಕೇಳಿದ ಕ್ಷಣ ಅವಳ ಮನಸ್ಸಿನಲ್ಲಿ ರಿಷಬ್ ಮುಖ ಮೂಡಿತು. ಅವನ ಕಣ್ಣುಗಳಲ್ಲಿ ಕಂಡ ಆ ಭಯ, ಆ ಪೊಸೆಸಿವ್ನೆಸ್. ಅವಳಿಗಾಗಿ ಅವನು ನಿಜವಾಗಿಯೂ ಜೀವನವನ್ನೇ ಪಡಕ್ಕಿಡುವಂತೆ ಕಾಣಿಸುತ್ತಿದ್ದ. ಅದೇ ಯೋಚನೆ ಅವಳ ಹೃದಯವನ್ನು ಭಯ ಮತ್ತು ಪ್ರೀತಿಯ ನಡುವೆ ಸಿಲುಕಿಸಿತು. ಅದೇ ಸಮಯದಲ್ಲಿ ನಗರದ ಮತ್ತೊಂದು ತುದಿಯಲ್ಲಿ ರಿಷಬ್ ತನ್ನ ಪ್ರೈವೇಟ್ ಆಫೀಸ್ನಲ್ಲಿ ಒಬ್ಬನೇ ಕುಳಿತಿದ್ದ. ಮುಂದೆ ಟೇಬಲ್ ಮೇಲೆ ವಿಸ್ಕಿ ಗ್ಲಾಸ್ ಇತ್ತು, ಆದರೆ ಅವನು ಅದನ್ನು ಮುಟ್ಟಲೂ ಇಲ್ಲ. ಅವನ ಕಣ್ಣುಗಳು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ನೆಟ್ಟಿರುವುದವು. ಅದರಲ್ಲಿದ್ದಿದ್ದು ರೋಡ್ CCTV ಫುಟೇಜಸ್, ಬ್ಲ್ಯಾಕ್ ಕಾರಿನ ಚಿತ್ರಗಳು. ಆ ಕಾರು ಉದ್ದೇಶಪೂರ್ವಕವಾಗಿ ಅವರ ಕಾರಿಗೆ ಡಿಕ್ಕಿ ಹೊಡೆಯಲು ಬಂದ ದೃಶ್ಯ. ರಿಷಬ್ ಕಣ್ಣುಗಳಲ್ಲಿ ಕೋಪ ನಿಧಾನವಾಗಿ ಒತ್ತಿ ಉರಿಯತೊಡಗಿತು. ರೋಹಿತ್ ನಿಧಾನವಾಗಿ ಒಳಗೆ ಬಂದ. ಸರ್, ಡ್ರೈವರ್ ಸಿಕ್ನಾ? ಇಲ್ಲ ಸರ್, ಕಾರ್ ಕಾಣಿಸ್ತಿಲ್ಲ, ಎಲ್ಲೋ ಕಾಣೆಯಾಗಿದೆ. ರಿಷಬ್ ನಿಧಾನವಾಗಿ ಚೇರ್ನಿಂದ ಎದ್ದು ನಿಂತ. ಅವನ ಮುಖ ಈಗ ಸಂಪೂರ್ಣ ಕತ್ತಲೆಯಿಂದ ತುಂಬಿತ್ತು. ಮೇಘನ ಎಲ್ಲಿದ್ದಾಳೆ? ಅವರು ಹೌಸ್ನಲ್ಲೇ ಇದ್ದಾರೆ ಸರ್, ಡೈರೆಕ್ಟ್ ಪ್ರೂಫ್ ಇಲ್ಲ. ರಿಷಬ್ ಕೆಲ ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳಿದ, ಪ್ರೂಫ್ ಇಲ್ಲ ಅಂದರೆ ನಾನು ನಂಬೋದಿಲ್ಲ. ಇನ್ನು ಹುಡುಕಿ. ಅವನ ಧ್ವನಿ ಭಯಾನಕವಾಗಿ ತಣ್ಣಗಿತ್ತು. ಸಾನ್ವಿಯ ಹತ್ತಿರ ಶಾಡೋ ಕೂಡ ಬರದಂತೆ ಸೆಕ್ಯೂರಿಟಿ ಹಾಕಿ. ಎಲ್ಲವೂ ಆಗಿದೆ ಸರ್, ಅವಳು ಎಲ್ಲಿಗೆ ಹೋದರೂ ನನಗೆ ಅಪ್ಡೇಟ್ ಬೇಕು. ರೋಹಿತ್ ತಲೆ ಆಡಿಸಿದ. ಕೆಲವು ಕ್ಷಣ ಯೋಚಿಸಿ ನಂತರ ಕೇಳಿದ, ಸರ್, ನೀವು ಓಕೆ ತಾನೆ? ಆ ಪ್ರಶ್ನೆ ಕೇಳಿದ ಕ್ಷಣ ರಿಷಬ್ ಮೊದಲ ಬಾರಿ ಕಣ್ಮುಚ್ಚಿದ. ಅವನ ಮನಸ್ಸಿನಲ್ಲಿ ಮತ್ತೆ ಆ ದೃಶ್ಯ ಮೂಡಿತು. ಕಾರು ಗಂಧಕದ ಅಂಚಿನಲ್ಲಿ ಜಾರುತ್ತಿದ್ದ ಕ್ಷಣ, ಸಾನ್ವಿ ಭಯದಿಂದ ನಡುಗಿದ ಕಣ್ಣುಗಳು. ಅವಳು ತನ್ನ ಕೈ ಹಿಡಿದು ನನಗೆ ಭಯ ಆಗ್ತಿದೆ ಎಂದ ಕ್ಷಣ ಅವನ ಎದೆಯೊಳಗೆ ನೋವು ಚುಚ್ಚಿದಂತೆ ಆಯಿತು. ಇಲ್ಲ ಎಂದು ಅವನು ನಿಧಾನವಾಗಿ ಹೇಳಿದ. ನಾನು ಓಕೆ ಇಲ್ಲ. ರೋಹಿತ್ ಮೌನವಾಗಿ ನಿಂತ. ನನಗೆ ಮೊದಲ ಬಾರಿ ಭಯ ಆಗ್ತಿದೆ. ಅವನ ಧ್ವನಿ ತುಂಬ ಮೃದುವಾಗಿತ್ತು. ನನ್ನನ್ನು ಕಳೆದುಕೊಳ್ಳೋ ಭಯ ಅಲ್ಲ. ಅವನು ನಿಧಾನವಾಗಿ ಕಣ್ಣು ತೆರೆದ. ಅವಳನ್ನು ಕಳೆದುಕೊಳ್ಳೋ ಭಯ. ಮರುದಿನ ಬೆಳಗ್ಗೆ ಸಾನ್ವಿ ಕಾಲೇಜಿಗೆ ಹೊರಡಲು ಸಿದ್ಧವಾಗುತ್ತಿದ್ದಳು. ಆದರೆ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ಗೇಟ್ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ಸ್ ನಿಂತಿದ್ದರು. ಅಜಯ್ ತುಂಬ ಸೀರಿಯಸ್ ಆಗಿದ್ದ. ಇವತ್ತು ನಾನು ಕಾಲೇಜ್ಗೆ ಒಳಗೆ ಬಿಟ್ಟು ಬರ್ತೇನೆ. ಅಣ್ಣ, ಜಾಸ್ತಿ ಮಾತು ಬೇಡ ಸಾನ್ವಿ. ಅವನ ಧ್ವನಿಯಲ್ಲಿ ಕೋಪ ಇರಲಿಲ್ಲ, ಭಯ ಮಾತ್ರ ಇತ್ತು. ಸಾನ್ವಿ ಮೌನವಾಗಿ ತಲೆ ಆಡಿಸಿದಳು. ಹೊರಗೆ ಬಂದ ಕ್ಷಣ ಸೆಕ್ಯೂರಿಟಿ ಕಾರ್ ಕೂಡ ಅವರ ಹಿಂದೆ ಚಲಾಯಿಸಿತು. ಸಾನ್ವಿಗೆ ಅಸ್ವಸ್ಥವಾಗಿ ಅನಿಸುತ್ತಿತ್ತು. ನಾನು ಇದೆಯಂತೆ ಅನಿಸುತ್ತಿದೆ ಎಂದಳು. ಅಜಯ್ ಅವಳತ್ತ ನೋಡಿದ. ನಿನ್ನೆ ಏನಾಯಿತು ಗೊತ್ತಾ ನಿನಗೆ? ಅವನ ಧ್ವನಿ ಮುರಿಯಿತು. ಆ ಕಾಲ್ ಬಂದಾಗ ನಾನು ಆಲ್ಮೋಸ್ಟ್ ನಿನ್ನ ಕಳೆದುಕೊಂಡೆ ಅನಿಸಿತು. ಸಾನ್ವಿಯ ಕಣ್ಣುಗಳು ತೇವವಾದವು. ಅವಳು ನಿಧಾನವಾಗಿ ಅಣ್ಣನ ಕೈ ಹಿಡಿದಳು. ಸಾರಿ ಅಣ್ಣ. ಅಜಯ್ ತಕ್ಷಣ ಅವಳ ತಲೆ ಸವರಿದ. ನೀನು ಸೇಫ್ ಇದ್ದರೆ ಸಾಕು. ಕಾಲೇಜಿನಲ್ಲಿ ಎಲ್ಲರೂ ಸಾಮಾನ್ಯವಾಗಿದ್ದರು. ಸಾನ್ವಿಗೆ ಎಲ್ಲರ ದೃಷ್ಟಿಯೂ ನನ್ನ ಮೇಲೆ ಇದೆ ಅನಿಸುತ್ತಿತ್ತು.
ಅವಳ ಮನಸ್ಸು ಇನ್ನೂ ನೆಮ್ಮದಿಯಿಂದ ಇರಲಿಲ್ಲ. ಊಟದ ಸಮಯದಲ್ಲಿ ಅವಳು ಲೈಬ್ರರಿಗೆ ಹೋದಳು. ಅಲ್ಲಿ ಮೌನವಿತ್ತು. ಆದರೆ ಅವಳೊಳಗಿನ ಗೊಂದಲ ಮಾತ್ರ ಜಾಸ್ತಿ ಆಗುತ್ತಿತ್ತು. ರಿಷಬ್ ಜಗತ್ತು ನಿಜವಾಗಿಯೂ ಡೇಂಜರಸ್ ಆಗಿದೆಯಾ? ಅವರ ಜೊತೆ ಇದ್ದರೆ ನನ್ನ ಕುಟುಂಬಕ್ಕೂ ಅಪಾಯ ಬರಬಹುದಾ? ಆ ಯೋಚನೆ ಬಂದ ಕ್ಷಣ ಅವಳ ಹೃದಯ ನೋಯಿತು. ಏಕೆಂದರೆ ರಿಷಬ್ನಿಂದ ದೂರ ಇರೋ ಯೋಚನೆ ಈಗ ಅವಳಿಗೆ ಉಸಿರು ನಿಲ್ಲುವಂತೆ ಮಾಡುತ್ತಿತ್ತು. ಅಷ್ಟರಲ್ಲಿ ಲೈಬ್ರರಿಯ ಡೋಪನ್ ತೆರೆಯಿತು. ಸಾನ್ವಿ ಹೃದಯ ಕ್ಷಣಕಾಲ ವೇಗವಾಯಿತು. ರಿಷಬ್. ಇಂದು ಅವನ ಮುಖದಲ್ಲಿ ನಿದ್ರೆ ಇಲ್ಲದ ದಣಿವು ಸ್ಪಷ್ಟವಾಗಿತ್ತು. ಕಣ್ಣುಗಳಲ್ಲಿ ಕೆಂಪು. ಅವನು ನಿಧಾನವಾಗಿ ಅವಳ ಹತ್ತಿರ ಬಂದ. ಹೇಗಿದೆಯಾ? ಸಾನ್ವಿ ಅವನನ್ನೇ ನೋಡುತ್ತಾ ನಿಂತಳು. ನೀವು ಮಲಗಿಲ್ವಾ? ರಿಷಬ್ ಸಣ್ಣದಾಗಿ ನಕ್ಕ. ನಿದ್ರೆ ಬಂದಿರಲಿಲ್ಲ. ಅವನ ಧ್ವನಿಯಲ್ಲಿ ಇದ್ದ ದಣಿವು ಅವಳ ಮನಸ್ಸಿಗೆ ತಟ್ಟಿತ್ತು. ಅದಕ್ಕೆ ನಾನ್ ಕಾರಣನಾ? ರಿಷಬ್ ಉತ್ತರ ಕೊಡಲಿಲ್ಲ. ಆ ಮೌನವೇ ಉತ್ತರವಾಗಿತ್ತು. ಸಾನ್ವಿಯ ಕಣ್ಣುಗಳು ಮತ್ತೆ ತೇವವಾದವು. ನನ್ನಿಂದ ನಿಮಗೆ ಇಷ್ಟು ಟೆನ್ಷನ್ ಆಗ್ತಿದೆ ಅಲ್ವಾ? ರಿಷಬ್ ತಕ್ಷಣ ಅವಳ ಹತ್ತಿರ ಬಂದು, ನೀನು ಮತ್ತೆ ಹಾಗೆ ಮಾತನಾಡಿದರೆ ನನಗೆ ಕೋಪ ಬರುತ್ತೆ. ಅವನ ಧ್ವನಿ ನಿಧಾನವಾಗಿದ್ದರೂ ಅದರೊಳಗಿನ ಭಾವನೆ ಉರಿಯುತ್ತಿತ್ತು. ನೀನು ನನ್ನ ಜೀವನದ ಭಾಗ ಆಗ್ಬಿಟ್ಟಿದೆಯಾ ಸಾನ್ವಿ? ಅವಳ ಹೃದಯ ಮತ್ತೆ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ರಿಷಬ್ ಕೆಲ ಕ್ಷಣ ಅವಳನ್ನೇ ನೋಡಿದ. ನಂತರ ನಿಧಾನವಾಗಿ ಕೇಳಿದ, ನೀನು ನನ್ನನ್ನು ನೋಡಿ ಭಯ ಪಡ್ತಿದ್ದೀಯಾ? ಆ ಪ್ರಶ್ನೆ ಕೇಳಿದ ಕ್ಷಣ ಸಾನ್ವಿ ಬೆಚ್ಚಿ ಬಿದ್ದಳು. ಏನು? ನೆನ್ನೆ ಅವನು ಆಳವಾಗಿ ಉಸಿರೆಳೆದ. ನನ್ನ ಇನ್ನೊಂದು ಮುಖ ನೋಡಿದೆಯಲ್ಲ? ಸಾನ್ವಿಗೆ ತಕ್ಷಣ ನೆನಪಾಯಿತು. ರೋಹಿತ್ ಜೊತೆ ಮಾತನಾಡುತ್ತಿದ್ದಾಗ ಅವನ ಕಣ್ಣುಗಳಲ್ಲಿ ಕಂಡ ಆ ಕೋಪ, ಆ ಡೇಂಜರಸ್ ಫೇಸ್, ಆ ಪವರ್. ಕೆಲವು ಕ್ಷಣ ಅವಳು ಮೌನವಾಗಿದ್ದಳು. ರಿಷಬ್ ಹೃದಯ ನಿಧಾನವಾಗಿ ಭಾರವಾಗತೊಡಗಿತು. ಅವನಿಗೆ ಮೊದಲ ಬಾರಿ ಭಯವಾಯಿತು. ಅವಳು ನನ್ನಿಂದ ದೂರ ಹೋಗ್ತಾಳಾ? ಆದರೆ ಮುಂದಿನ ಕ್ಷಣ ಸಾನ್ವಿ ನಿಧಾನವಾಗಿ ಅವನ ಕೈ ಹಿಡಿದಳು. ನನಗೆ ನಿಮ್ಮ ಕೋಪದ ಭಯ ಇಲ್ಲ. ರಿಷಬ್ ಕಣ್ಣುಗಳು ನಿಧಾನವಾಗಿ ಅವಳತ್ತ ಎತ್ತಿದವು. ಆಗ ಸಾನ್ವಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನಿಮಗೆ ಏನಾದರೂ ಆಗಬಹುದು ಅನ್ನೋ ಭಯ. ಆ ಮಾತು ಕೇಳಿದ ಕ್ಷಣ ರಿಷಬ್ ಸಂಪೂರ್ಣ ಮೌನವಾದ. ಅವನ ಎದೆಯೊಳಗೆ ಏನೋ ಆಳವಾಗಿ ತಟ್ಟಿದಂತೆ ಆಯಿತು. ಏಕೆಂದರೆ ಮೊದಲ ಬಾರಿ ಯಾರೋ ಅವನ ಶಕ್ತಿಗೆ ಅಲ್ಲ, ಅವನಿಗೆ ಹೆದರಿದ್ದರು. ಅವನ ಜೀವನಕ್ಕಾಗಿ ಹೆದರಿದರು. ಅವನು ನಿಧಾನವಾಗಿ ಅವಳ ಕೈ ತನ್ನ 2 ಕೈಗಳಲ್ಲಿ ಹಿಡಿದ. ನನಗೆ ಏನೂ ಆಗಲ್ಲ, ನಿಜವಾಗ್ಲೂ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ರಿಷಬ್ ಕೆಲ ಕ್ಷಣ ಅವಳ ಕಣ್ಣುಗಳಲ್ಲೇ ನೋಡಿದ. ನಂತರ ತುಂಬ ನಿಧಾನವಾಗಿ ಹೇಳಿದ, ನಿನಗಾಗಿ ಯಾವತ್ತೂ ಬದುಕಿರ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.